ಈಗ ಅಸ್ತ್ರವನ್ನ ಪ್ರಯೋಗ ಮಾಡಿದ ನಂತರ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡೋದು ಇನ್ನೂ ಬಾಕಿ ಇದೆಯಾ? ಪದೇ ಈ ಹೇಳಿಕೆಯನ್ನ ಬರ್ತಾ ಇದೆ. ಸಿಎಂ ವಿರುದ್ಧ ದಾಳಕ್ಕೆ ಬಿಎಸ್ವೈ ವಿರುದ್ಧ ಈಗ ಕಾಂಗ್ರೆಸ್ ಅಸ್ತ್ರವನ್ನ ಬಳಕೆಯನ್ನ ಮಾಡ್ಕೊಳ್ಳಕ್ ಮುಂದಾಗ್ತಾ ಇದೆ. ಸೊ ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈ ವಿರುದ್ಧ ತಡೆಯಾಜ್ಞೆಯ ತೆರವಿಗೆ ಈಗ ಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಸಿಎಂ ದೆಹಲಿ ಭೇಟಿ ಬಳಿಕ ಬಿಎಸ್ವೈ ವಿರುದ್ಧ ಅಷ್ಟೇ ವೆಕೆಟ್ ಅಸ್ತ್ರ ಈಗ ಫಿಕ್ಸ್ ಅಂತಿದ್ದಾರೆ. ಅಸ್ತ್ರ ಪ್ರಯೋಗವನ್ನ ಬಿಜೆಪಿ ಜೆಡಿಎಸ್ ಮಾಡಿದ ನಂತರ ಈಗ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡೋಕ್ಕೆ ಈಗ ಕಾಂಗ್ರೆಸ್ನವರು ಕೂಡ ಸಿದ್ಧರಾಗಿದ್ದಾರೆ. ಅದು ಯಡಿಯೂರಪ್ಪನವರ ಮೇಲೆ ಅಷ್ಟೇ ಅಲ್ಲ, ಇನ್ನುಳಿದಂಥ ನಾಯಕರ ಮೇಲೆಯೂ ಕೂಡ ನಾವು ನೋಡ್ತೀವಿ. ಅದನ್ನೀಗ ನಾವು ಕೂಡ ಯಾಕೆ ಅವ್ರನ್ನ ಸುಮ್ಮನೆ ಹೋಗ್ಲಿ ಬಿಡು ಅಂತ ಅನ್ಕೊಳ್ಬೇಕು ಅಂತ ನಿನ್ನೆ ಅಷ್ಟೇ ಸಚಿವರೆಲ್ಲ ಮಾತನಾಡ್ತಾ ಇದ್ರು. ಅದರ ಎಫೆಕ್ಟ್ ಅಂತೂ ಈಗ ಆಗುತ್ತೆ. ಸೊ ಬಿಜೆಪಿ ವಿರುದ್ಧ 21 ಪ್ರಕರಣಗಳ ಪಟ್ಟಿಯನ್ನ ಸಿದ್ದರಾಮಯ್ಯ ಸರ್ಕಾರದ ಬತ್ತಳಿಕೆಯಲ್ಲಿ ಈಗ ಖಾಲಿಯಾಗಿ ಹೋಗಿದೆಯಾ ನೋಡಬೇಕು. ಸೊ ವಿಪಕ್ಷ ನಾಯಕರ ವಿರುದ್ಧ ಮತ್ತೆರಡು ಅಸ್ತ್ರ ಬಳಸೋಕೆ ಈಗ ಡಿಸೆಂಬರ್ವರೆಗೂ ಕೂಡ ಕಾಯಬೇಕಾಗಿದೆ. PSI ಹಗರಣದ ವರದಿ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಕೊಂಡ್ರೂ ಕೂಡ ಅಧಿವೇಶನದವರೆಗೂ ಕೂಡ ಕಾಯಲೇಬೇಕಾದಂಥ ಪರಿಸ್ಥಿತಿ ಇದೆ. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಯಾವ ಅಸ್ತ್ರವನ್ನ ಪ್ರಯೋಗ ಮಾಡೋಕೆ ಕಾಂಗ್ರೆಸ್ ಮುಂದಾಗಿದೆ ಈಗ? ಅರುಣ್, ಪ್ರಮುಖವಾಗಿ ಈಗ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕರುಗಳು ಸಾಕಷ್ಟು ಆರೋಪವನ್ನು ಮಾಡಿದ್ರು. 21 ಪ್ರಕರಣಗಳ ಪಟ್ಟಿಯನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ನಂತರ ಒಂದು ಇಮಿಡಿಯೇಟ್ ರಿಯಾಕ್ಷನ್ ಮಾಡ್ತಾರೆ ಅಥವಾ ಬಿಜೆಪಿ ನಾಯಕರನ್ನ ಸಿಲುಕಿಸ್ತಾರೆ ಅನ್ನುವಂತ ಒಂದು ಪಟ್ಟಿಯನ್ನು ನೋಡ್ತಾ ಹೋದ್ರೆ ಸದ್ಯಕ್ಕೆ ಅಂತಹ ಅಸ್ತ್ರಗಳು ಯಾವುದು ಇದ್ದಂತೆ ಕಾಣಿಸ್ತಾ ಇಲ್ಲ. ಹಾಗೆ ನೋಡಕ್ ಹೋದ್ರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಫೋಕ್ಸೋ ಪ್ರಕರಣದಲ್ಲಿ ಸ್ಟೇ ವೆಕೆಟ್ ಮಾಡಿಸ್ತೀವಿ ಅನ್ನೋ ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕರುಗಳು ಕೊಟ್ಟಿದ್ರು. ಆದ್ರೂ ಕೂಡ ನೆಕ್ಸ್ಟ್ ಕೋರ್ಟ್ ಕಾಲ್ಫರ್ ಆದಾಗ ಆ ಸಂದರ್ಭದಲ್ಲಿ ಒಂದು ಪ್ರಯತ್ನವನ್ನ ಮಾಡಬಹುದು ಹೊರತು ಇವ್ರು ಹೇಳಿದಂತೆ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲ. ಅದಲ್ಲದೆ ಇನ್ನೆರಡು ವಿಚಾರಗಳನ್ನ ಕೈಗೆತ್ಕೊಳ್ಬೇಕಂದ್ರೂ ಕೂಡ ಡಿಸೆಂಬರ್ ವರೆಗೆ ಅಧಿವೇಶನ ನಡೀಬೇಕು. ಅಧಿವೇಶನದಲ್ಲಿ ಟೇಬಲ್ ಮಾಡಬೇಕಾಗತ್ತೆ. PSI ಪ್ರಕರಣದ ವರದಿ ಇರ್ಬೋದು ಅಥವಾ ಇವರಿಗೆ ಈಗ ಆದಷ್ಟು ಬೇಗ ಕೊಡಿ ಅಂತ ಕೇಳ್ತಾ ಇರುವಂತಹ ಕೋವಿಡ್ ಹಗರಣದ ವರದಿ ಇರ್ಬೋದು. ಆದ್ರೆ ಸದ್ಯದ ಮಟ್ಟಿಗೆ ಬತ್ತಳಿಕೆಯಲ್ಲಿ ಸರ್ಕಾರದ ಬತ್ತಳಿಕೆಯಲ್ಲಿ ಪ್ರಬಲವಾದ ಅಸ್ತ್ರಗಳು ಯಾವುದು ಕೂಡ ವಿಪಕ್ಷಗಳ ವಿರುದ್ಧ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಆದ್ರೆ ಸದ್ಯಕ್ಕಿರುವಂತದ್ದು ಫೋಕ್ಸೋ ವಿಚಾರದಲ್ಲಿ ಒಂದು ಪ್ರಯತ್ನವನ್ನು ಮಾಡಬಹುದಾ ಅನ್ನುವಂಥದ್ದು ಕೂಡ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.